ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ 3-4 ದಿವಸದಿಂದ ಯೂಟ್ಯೂಬ್ಗೆ ಯಾವ್ದು ವಿಡಿಯೋಸ್ ಮಾಡಿರ್ಲಿಲ್ಲ. ಯಾಕಂದ್ರೆ ಈಗ ಹೆಂಗಾಗಿದೆ ಅಂದ್ರೆ ಹಬ್ಬ 21 3ನೇ ತಾರೀಕಿಂದ ಸ್ಯಾರಿ ಡ್ರೇಪಿಂಗ್ ಆರ್ಡರ್ಸ್ ತೋದ್ರಿಂದ ತುಂಬಾ ಕಾಲ್ಸ್ ಬರ್ತಾ ಇದೆ, ವಾಟ್ಸ್ಆಪ್ ಬರ್ತಾ ಇದೆ. ಒಂಥರ ಹೆಂಗೆ ಅಂದ್ರೆ ವಿಡಿಯೋ ಮಾಡೋಷ್ಟು ಕೂಡ ನಮ್ಗೆ ಯಾರಿಗೂ ಟೈಮ್ ಇರ್ಲಿಲ್ಲ. ಬಟ್ ಅಫ್ಕೋರ್ಸ್ ಅಪ್ಡೇಟ್ ಆಗ್ತಾ ಇರ್ಬೇಕು, ಡೈಲಿ ಗೊತ್ತಾಗ್ತಾ ಇರ್ಬೇಕು. ಬರ್ಲಿ ಬರ್ಲಿ ಶಿಲ್ಪಾ ಅವರೇ, ಇವತ್ತಿನ ಆರ್ಡರ್ಸ್ ಎಲ್ಲ ನೋಡ್ಕೊಂಡಿದ್ಯಾ? ಬನ್ನಿ ಬನ್ನಿ ಶಿಲ್ಪಾ. ಅಯ್ಯೋ ಶಿಲ್ಪಾ, ಇವತ್ತು ಆಕ್ಚುಲಿ ಶಿಲ್ಪ ತರೋದ್ ಬೇಡ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಗೈಸ್ ಏನ್ ಗೊತ್ತಾ, ನಮ್ ಟೀಮ್ ಅವರು ಎಲ್ಲ ನಾನೇ ತಿಂಡಿ ಪೋತಿರೋದ್ರಿಂದ ಎಲ್ಲರೂ ತಿಂಡಿ ಪೋತಿಗಳ. ಸೊ ಒಂದ್ ವಾರದಿಂದ ಸ್ನಾಕ್ಸ್ ಬಾಕ್ಸ್ ಅಂತ, ಎಲ್ಲಿ ಅದು ಸ್ನಾಕ್ಸ್ ಬಾಕ್ಸ್ ಇಲ್ಲಿದೆ. ಸೊ ಇದು ಖಾಲಿ ಆಗ್ಬಿಟ್ಟಿತ್ತು, ಏನು ಇರ್ಲಿಲ್ಲ. ಯಾಕಂದ್ರೆ ಕಂಟಿನ್ಯೂಸ್ಲಿ 4-5 ಅವರ್ಸ್ ವರ್ಕ್ ಮಾಡೋದ್ರಿಂದ ಏನಾದ್ರೂ ಇದ್ರಲ್ಲಿ ಫಿಲ್ ಆಗೇ ಇರ್ತಿತ್ತು, ಖಾಲಿ ಆಗಿತ್ತು. ಸೊ ಶಿಲ್ಪಾ ಏನ್ ನಮ್ದು ಸ್ಟಿಚಿಂಗ್ ಮಾಡ್ತಾರೋ ಅವರಿಗೆ ಎಲ್ಲರಿಗೂ ಡ್ಯೂಟಿ ಕೊಟ್ಟಿದ್ದೆ, ಶಿಲ್ಪಾ ಅವ್ರಿಗೆ ನೆನಪಿಸ್ಬೇಕು, ಅವ್ರೇನಾದ್ರು ಸ್ನಾಕ್ಸ್ ತರ್ಬೇಕು ಅಂತ. ಇವತ್ತು ಆಕ್ಚುಲಿ ನಾನು ಕೂಡ ತಂದ್ಬಿಟ್ಟಿದ್ದೆ. ನಾಳೆ ಲೀವ್, ಸಂಡೇ. ಇವತ್ ತರೋದ್ ಬೇಡ ಶಿಲ್ಪಾ ಅವರು ಅನ್ಕೊಂಡೆ, ನೋಡಿದ್ರೆ ಇವತ್ತು ತಂದ್ಬಿಟ್ಟಿದ್ದಾರೆ. ಸೊ ಏನ್ ಚಿಂತೆ ಇಲ್ಲ, ಇವತ್ ಸ್ಯಾಟರ್ಡೆ ಅಲ್ವಾ, ಇವತ್ತೇ ತಿಂದೆಲ್ಲ ಖಾಲಿ. ಶೋಭಾ ಅವ್ರ ಬೇರೆ ನೆನ್ನೆ ರಿಮೈಂಡ್ ಮಾಡಿದ್ರಂತೆ, ಬಿಸಿ ಬಿಸಿ ಸ್ನಾಕ್ಸ್ ತಗೋ. ಸೊ ನೋಡಿ ನಮ್ ಟೀಮ್ ಅವ್ರು ಹೆಂಗ್ ಎಂಜಾಯ್ ಮಾಡ್ತಿದೀವಿ ಅಂದ್ರೆ, ಆಕ್ಚುಲಿ ಫಸ್ಟ್ ಮೇಳಲ್ಲಿ ಸ್ಟಾಕ್ ತುಂಬಾ ಮಾಡ್ಬಿಟ್ಟಿದ್ದು. ನಾವೇನ್ ಅನ್ಕೊಂಡ್ವಿ, ನೆಕ್ಸ್ಟ್ ಇಂದ ನಮ್ಗೆ ವರ್ಕೇ ಇರೋದಿಲ್ಲ, ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಎಷ್ಟೊಂದ್ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟಿದೀವಿ ಅಂತ ಅನ್ಕೊಂಡ್ವಿ. ಫಸ್ಟ್ ಮೇಳಲ್ಲಿ ತಿರ್ಗಾ ನಿಲ್ಲಾಯ್ತು. ಸೆಕೆಂಡ್ ಮೇಳಲ್ಲಿ ಅದಕ್ಕಿಂತ ಜಾಸ್ತಿ ಪ್ರೊಡಕ್ಷನ್ ಮಾಡಿದ್ವಿ, ಅದು ಖಾಲಿ ಆಯ್ತು. ಈಗ ಯಾವ ತರದ ಸಿಚುಯೇಷನ್ ಅಂದ್ರೆ, ಹಬ್ಬ ಫಸ್ಟ್ ವಾರ ಮಾಡೋರಲ್ದೆ ಸೆಕೆಂಡ್ ವಾರ ಥರ್ಡ್ ವಾರ ಮಾಡೋರನ್ನ ರಿಕ್ವೆಸ್ಟ್ ಮಾಡಿ ನಿಮ್ಗೆ 21 ಆದ್ಮೇಲೆ ಕೊಡ್ತೀವಿ ಅಂತ ಕೂಡ ರಿಕ್ವೆಸ್ಟ್ ಮಾಡೋ ಸ್ಟೇಜ್ ಅಲ್ಲಿ ಇದೀವಿ. ಸೊ ನಮ್ ಟೀಮ್ ಅವರೆಲ್ಲ ಖುಷಿ. ನಾನ್ ಮೊದ್ಲೇ ಹೇಳಿರೋ ಹಂಗೆ ಡಿಸೆಂಬರ್ 1ನೇ ತಿಂಗಳು ಲಾಸ್ಟ್ ಇಯರ್ ನಾವು ಬ್ರೇಕ್ ತಗೊಂಡಿದ್ದು, ಮಿಕ್ಕಿದ ವರ್ಷ ಪೂರ್ತಿ ಹ್ಯಾಂಡ್ಸ್ ಅಂಡ್ ಲೆಗ್ ಸ್ಟಿಚಿಂಗ್ ಮಾಡಿದ್ವಿ. ಈಗ ಹೆಂಗಾಗ್ಬಿಟ್ಟಿದ್ರೆ ಮನೇಲೆಲ್ಲ ಕೆಲಸ ಮಾಡ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ರೆ ಒಂಥರ ಖುಷಿ. ಇನ್ಕ್ಲೂಡಿಂಗ್ ಮೈ ಬೋತ್ ಡಾಟರ್ಸ್, ಅವ್ರ ಕಾಲೇಜ್ ಡ್ಯೂಟಿ ಬಿಟ್ಟು ಮಿಕ್ಕಿದ ಟೈಮ್ ಇಲ್ಲೇ ಇರ್ತಾರೆ. ಸೊ ವಿ ಡೋಂಟ್ ವಾಂಟ್ ಟು ಮಿಸ್ ಎನಿವನ್. ಒಂಥರ ಇಲ್ಲಿ ಕೆಲ್ಸದ ಜೊತೆ ನಾವೆಲ್ಲ ಎಂಜಾಯ್ ಮಾಡ್ತಿರೋದ್ರಿಂದ ನಮಗ್ ಒಂಥರ ಮಿಸ್ ಮಾಡ್ಕೋತೀವಿ ಅನ್ಸಿದೆ. ಸೊ ಮೇ ಬಿ ದೀಪಾವಳಿವರೆಗೂ ನಮ್ ಕೆಲಸ ಇರತ್ತೆ. ದೀಪಾವಳಿ ಆದ್ಮೇಲೆ ಡಿಸೆಂಬರ್ ಅಲ್ಲಿ ನಾವ್ ರಜಾ ಸ್ಟಾಪ್ ಮಾಡೋದ್ ಬೇಡ ಅಥವಾ ಬ್ರೇಕ್ ತಗೊಳೋದ್ ಬೇಡ, ಅಟ್ಲೀಸ್ಟ್ ವಾರಕ್ಕೆ 2 ಸತಿ ಮೀಟ್ ಆಗೋಣ ಅಂತೆಲ್ಲ ಪ್ಲಾನಿಂಗ್ ನಡೀತಾ ಇದೆ. ಸೊ ಎನಿವೆ ಯೂಟ್ಯೂಬ್ ಮಾಡ್ತಿರೋದ್ರಿಂದ ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಇಲ್ಲಿ ಹೆಂಗೆ ಅಂದ್ರೆ, ಅದ್ ಏನಕ್ ನಗು ಬರುತ್ತೋ ನಗು ಬರಲ್ವೋ ಗೊತ್ತಿಲ್ಲ, ಒಟ್ ಕೆಲ್ಸಗಳು ನಡೀತಾ ಇರುತ್ತೆ, ನಗ್ತಾ ಇರ್ತೀವಿ. ವಿ ಫೀಲ್ ಸೋ ಹ್ಯಾಪಿ ವರ್ಕಿಂಗ್ ಟುಗೆದರ್. ಇವತ್ತಂತೂ ಬೇಜಾನ್ ಕೆಲ್ಸ. ಇದ್ರಲ್ಲಿ ಈ ಅಮ್ಮಂದೊಂದು ಕುಟ 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 ಆಕ್ಚುಲಿ ನಿಮಗ್ ಮೋಟರ್ ತಂದ್ಕೊಟ್ಟಿದೀನಿ, ಅದ್ ಸೌಂಡ್ ಕಮ್ಮಿ ಇರುತ್ತೆ. ಅದೇನು ಅದಕ್ಕೆ ಸುಮ್ಬಿಟ್ಟಿದೀನಿ, ಇಲ್ಲಾಂದ್ರೆ ಹೇಳ್ಬಿಡ್ತಿದೆ. ಏನ್ ಶೋಭಾ ಕಟಿಂಗ್ ಇದೆಯಂತೆ ಶೋಭಾ ಅವ್ರಿಗೆ. ಸೊ ನಮ್ದು ಯಾವ್ದು ಫ್ಯಾಕ್ಟ್ರಿ ತರ, ಗಾರ್ಮೆಂಟ್ಸ್ ತರ ಸಿಸ್ಟಮ್ಯಾಟಿಕ್ ಆಗಿ ಒಂದ್ ಫ್ಯಾಕ್ಟ್ರಿ ತರ ಎಲ್ಲ ಏನು ಇಲ್ಲ. ಇದೇ ತರ ನಮ್ ಮನೇಲೆ ಮಾಡೋದು ಡೈಲಿ ವರ್ಕ್. ನಾವಿಲ್ಲಿ ನಾರ್ಮಲ್ ಆಗಿ ಹ್ಯಾಂಡ್ಸ್ ಲೆಗ್ಸ್ ಮ್ಯಾನುಫ್ಯಾಕ್ಚರ್ 3, 4, 5, 6 ಜನ ಇದೀವಿ. ಅದಲ್ದೆ ನನ್ ತಂಗಿ ಶುಭ, ನನ್ ಟೀಮ್ ಅಲ್ಲಿ ಇವೆಂಟ್ಸ್ ಮಾಡುವಂತ ಶುಭಕ್ಕ ಇರ್ಬೋದು, ಅಥವಾ ನನ್ ರೈಟ್ ಹ್ಯಾಂಡ್ ನೀವ್ ನೋಡಿದಿರಲ್ಲ ಸುಪ್ರೀತಾ, ಮತ್ತೆ ಶಿಲ್ಪಾ, ನಮ್ಮೆಲ್ಲರಿಗೂ ಸ್ನಾಕ್ಸ್ ಫುಡ್ ಎಲ್ಲ ಸರ್ವ್ ಮಾಡೋ ಶಿಲ್ಪಾ. ಸೊ ಟೋಟಲಿ ನಾವ್ 15 ಜನ ಇದೀವಿ. ಒಂದ್ಸತಿ ಮೇಳದಲ್ಲಿ ಕೂಡ ನಾವ್ 15 ಜನದ ಫೋಟೋ ಕೂಡ ಹಿಡ್ದಿದೀನಿ. ಸೊ ನಮ್ದು ಯಾವ್ದೇ ತರ ಗಾರ್ಮೆಂಟ್ಸ್ ತರ ಎಲ್ಲ ಸೆಟಪ್ ಏನು ಇಲ್ಲ, ಈ ತರನೇ ಮನೇಲೆ ಮಾಡೋದು. ಈ ಹಾಲೇ ನಮ್ ಪ್ರಪಂಚ ಆಗ್ಬಿಟ್ಟಿರುತ್ತೆ. ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆದ್ರೆ ಸಂಜೆ 4 ಗಂಟೆವರೆಗೂ ಇದೇ ಪ್ರಪಂಚ. ಆಕ್ಚುಲಿ ನೋಡಿ, ಲಾಸ್ಟ್ ಡಿಸೆಂಬರ್ ಇಂದ ನಾವು ಆಫರ್ ಬಿಟ್ಟಿದ್ದು, ಆಫರ್ ಪ್ರೈಸ್ ತುಂಬಾ ಕಮ್ಮಿಗೆ ಬಿಟ್ಟಿದೆ. ಸ್ಟೂಡೆಂಟ್ ಮಾರ್ಚ್ 31 ವರೆಗೂ ಬಿಟ್ಟಿದೆ. ಅದಾದ್ಮೇಲೆ ಕೂಡ ಸ್ಟೂಡೆಂಟ್ಸ್ ಆ ತಿಂಗಳು ಮಾರ್ಚ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಕ್ಲಾಸ್ ಅಟೆಂಡ್ ಮಾಡಿದ್ರು, ಆಲ್ಮೋಸ್ಟ್ 100+. ಸೊ ಅದೇ ಮಂತ್ ಕ್ಲಾಸ್ಗೂ ಫೀಸ್ ಕೊಟ್ಟು ಹ್ಯಾಂಡ್ಸ್ ಲೆಗ್ಸ್ ತಗೊಳೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ ಏಪ್ರಿಲ್ ಎಂಡ್ ವರ್ಗು ಎಕ್ಸ್ಟೆಂಡ್ ಮಾಡಿದೆ. ಸೊ ಆಫರ್ ಬಿಟ್ಟಾಗ ಆರ್ಡರ್ ಮಾಡ್ಕೊಂಡಿರೋರು ನಿಜ ಲಕ್ಕಿ. ಅದಾದ್ಮೇಲೆ ಈಗ ಹೆಂಗಾಗಿದೆ ಅಂದ್ರೆ,
ಅವತ್ತವತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರೋದು ಅವತ್ತವತ್ತು ಡಿಸ್ಪ್ಯಾಚ್ ಆಗ್ತಿದೆ. ನಾವು ಡೈಲಿ ಮಾಡಕ್ಕಾಗೋದೆ 4 to 5, ತುಂಬಾ ಏನ್ 10-12 ಏನ್ ಮಾಡ್ತಾ ಇಲ್ಲ. 4-5 ಏನ್ ಮಾಡ್ತೀವೋ ಅದು ಆರ್ಡರ್ ಪ್ರೀ ಬುಕ್ ಯಾರು ಮಾಡಿರ್ತಾರೋ ಅವ್ರಿಗೆ ಡಿಸ್ಪ್ಯಾಚ್ ಮಾಡ್ತಿದೀವಿ, ಅಥವಾ ಕೊರಿಯರ್ ಪೋರ್ಟರ್ ಮಾಡಿ ಡಿಸ್ಪ್ಯಾಚ್ ಮಾಡ್ತಿದೀವಿ. ಈ ವರ್ಷ ಆಲ್ಮೋಸ್ಟ್ ಹಬ್ಬದ ನಾವ್ ಅನ್ಕೊಂಡಿದ್ದು ಜನವರಿನೇ ಸ್ಟಾರ್ಟ್ ಮಾಡಿದೀವಿ, ಜುಲೈಗೆ ಮುಗ್ದೋಗ್ಬಿಡುತ್ತೆ ಮ್ಯಾನುಫ್ಯಾಕ್ಚರಿಂಗು, ಆಮೇಲೆ ಸ್ಯಾರಿ ಪ್ರೀಪ್ಲೀಟಿಂಗು, ಅಪ್ಪರ್ ಬಾಡಿ ಮಾಡೋದು ಅದೆಲ್ಲ ಕೆಲಸ ಇರುತ್ತೆ ಅಂತ. ಬಟ್ ಅದು ಹಂಗ ಆಗ್ತಾ ಇಲ್ಲ. ಸೊ ಇನ್ನೂ 1-3 ಜನ, ಈಗ ನನ್ನ ಚಿಕ್ಕ ಮಗಳಿಗೂ ರಜಾ ಇರತ್ತೆ, ಅಥವಾ ನನ್ನ ತಂಗಿ ಮಗ ಭುವನ್ ಅಂತ ಇದ್ದಾನೆ, ಅವರು ಎಲ್ಲರೂ 1 ಮಂತ್ ರಜಾ ಕೂಡ ಇದೆ ಅವ್ರಿಗೆ. ಸೊ ಅವ್ರನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಮ್ಗೆ ಆಗಸ್ಟ್ 21st ವರ್ಗು ಎಲ್ಲಾನು ಮ್ಯಾನುಫ್ಯಾಕ್ಚರಿಂಗ್ ಟೀಮ್ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ಮಿಕ್ಕಿದವ್ರನ್ನ ಆಡ್ ಆನ್ ಮಾಡ್ಕೊಂಡು ಡ್ರೇಪಿಂಗ್ ಆಗ್ಲಿ ಅಪ್ಪರ್ ಬಾಡಿ ಮಾಡೋದಾಗ್ಲಿ ಅದನ್ನ ಮಾಡ್ಕೊಡ್ಲೇಬೇಕು. ಹೊಸಬ್ರನ್ನ ಯಾರು 1 ಮಂತ್ ಮಟ್ಟಿಗೆ ಅಂತ ನಾವು ತಗೊಳಕ್ಕೂ ಆಗೋದಿಲ್ಲ. ಸೊ ನಮ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕ್ಲೋಸ್ ಫ್ರೆಂಡ್ಸ್ ಏನಿದೆಯೋ ಅವರೆಲ್ಲ ಮ್ಯಾನೇಜ್ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮುಂಚೆ ಆಫರ್ ಪ್ರೈಸ್ ಅಲ್ಲಿ ಯಾರ್ಯಾರು ಬುಕ್ ಮಾಡಿದಿರೋ ಅದ್ರಲ್ಲಿ ಇನ್ನೂ 7-8 ಜನ ಕಲೆಕ್ಟ್ ಮಾಡ್ಕೊಂಡಿಲ್ಲ. ನಿಮ್ಗಾಗ್ಲೇ 3-4 ಸತಿ ನಾನು ರಿಮೈಂಡ್ ಮಾಡಿದೀನಿ. ದಯವಿಟ್ಟು ನಾನು ಒಂದ್ಸತಿ ಮೆಸೇಜ್ ಹಾಕ್ದಾಗ ಸೇಮ್ ಡೇ ಅದನ್ನ ಡೆಲಿವರಿ ತಗೊಂಡ್ಬಿಡಿ. ಆಮೇಲೆ ತಗೊಂಡ್ರಾಯ್ತು ಅಂತ ಡಿಲೇ ಮಾಡಕ್ ಹೋದ್ರೆ ಪುನಃ ನೀವು ಬೇಕು ಅಂದಾಗ ಅದು ಸ್ಟಾಕ್ ಇರೋದಿಲ್ಲ. ಸೊ ಎಲ್ಲರೂ ಬುಕ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡ್ಬಿಡಿ. ನಾನು ಮೆಸೇಜ್ ಹಾಕ್ತೀನಿ, ಎಲ್ಲರಿಗೂ ಬೇಗ ಬೇಗ ಕ್ಲಿಯರ್ ಮಾಡ್ತೀನಿ. ಓಕೆ, ಫೋನ್ ಆನ್ಲೈನ್ ಅಲ್ಲಿ ನೀವು ಬುಕ್ ಮಾಡಿದ್ರು ಡೀಟೇಲ್ ಆಗಿ ಈಗ ಇದು ನೋಡಿದ್ರೆ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇದಕ್ಕೆ ಒಂದು ಟ್ಯಾಗ್ ಹಾಕೊಂಡಿರ್ತೀನಿ, ಈ ತರ ಮ್ಯಾನ್ಯುಯಲಿ ಮೇಂಟೈನ್ ಮಾಡಿರ್ತೀನಿ. ಡಿಸ್ಪ್ಯಾಚ್ ಆದವ್ರದೆಲ್ಲ ಎಂಟ್ರಿ ಆಗಿರುತ್ತೆ. ಡಿಸ್ಪ್ಯಾಚ್ ಆಗದಿರೋ ನೋಡಿ, ಈಗ ಈ ಇಡೀ ಪೇಜ್ ಅಲ್ಲಿ ಇವ್ರು ಇನ್ನೂ ತಗೊಂಡೇ ಇಲ್ಲ, ನಿರ್ಮಲಾ ಯಲಹಂಕ ಅಂತ ಹೇಳಿ ಅವ್ರು ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರು. ಸೊ ಹೀಗೆ ನಾನು ಮೇಂಟೈನ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ಯಾವಾಗ ಏನಾದ್ರು ಫೋನ್ ಹ್ಯಾಂಗ್ ಆಗ್ಬಿಡತ್ತೋ ಅಥವಾ ಫೋನ್ ಏನಾದ್ರು ಕಳ್ದೋಗ್ಬಿಟ್ರೆ, ಪ್ರತಿಯೊಂದು ಫೋನ್ ಅಲ್ಲಿ ಡೇಟಾ ಇಟ್ಕೊಳ್ಳೋ ಬದಲು ಇದು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮ್ಯಾನ್ಯುಯಲಿ ಮೇಂಟೈನ್ ಮಾಡಿದ್ದೀನಿ. ಅದಲ್ಲದೆ ನಿಮ್ದು ವಿಡಿಯೋ, ಈ ಪೇಜಸ್ ವಿಡಿಯೋದು, ಸೊ ಇದೆಲ್ಲ ವಿಡಿಯೋ ಪರ್ಚೇಸ್ ಮಾಡಿರೋರು ಈಗ ಏನು ಹೌದು. ಇನ್ನ ಒಂದು ನಾನು ಯೂಟ್ಯೂಬ್ ಅಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ಮೊನ್ನೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ 13th 14th 15th ಏನ್ ಇಟ್ಕೊಂಡಿದ್ಯೋ 90 ಜನ ಬಂದು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಿದ್ರು. ಆಲ್ಮೋಸ್ಟ್ ಒಂದ್ 3 ಜನ ರಜಾ ಹಾಕಿದ್ರು, ಮೀನ್ಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರಕ್ಕಾಗಿಲ್ಲ ಅಂತ. ಅದು ಓಪನ್ ಮಾಡಿದಾಗ ನಂಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ವಿಡಿಯೋ ಓಪನ್ ಆಗ್ಲಿಲ್ಲ ಅಟ್ ಅ ಟೈಮ್ ಎಲ್ಲರೂ ಓಪನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ. ಸೊ ಜಸ್ಟ್ ಒಂದ್ 30-40 ಮೆಂಬರ್ಸ್ ಓಪನ್ ಮಾಡಿದಾಗ ವಿಡಿಯೋ ಓಪನ್ ಆಗಿಲ್ಲ ಅಂದ್ರೆ, ನಾನು ಅವಾಗ ಬ್ಯಾಕ್ ಎಂಡ್ ಟೀಮ್ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿದೆ, ಯಾಕೆ ಇದು 5 ಇಯರ್ಸ್ಗೆ ನಾನು ಆಕ್ಸೆಸ್ ತಗೊಂಡಿರೋದು, ಯಾಕೆ ವಿಡಿಯೋ ಓಪನ್ ಆಗ್ತಾ ಇಲ್ಲ ಅಂತ. ಅವಾಗ ಅವ್ರು ಹೇಳಿದ್ರು, ಇಲ್ಲ ನೀವು ಏನ್ ಡ್ರೈವ್ ತಗೊಂಡಿರೋ ತುಂಬಾ ಪೆಟೆಂಟ್ ಆಗಿದೆ, ಅದು ವರ್ಕಿಂಗ್ ಕಂಡೀಷನ್ ಇದೆ, ಬಟ್ ಒಮ್ಮೆಲೆ ಎಲ್ಲ ಓಪನ್ ಮಾಡಿದಾಗ ಅದು ಎರಪ್ಟ್ ಆಗುತ್ತೆ, ದಟ್ ಇಸ್ ಟೆಕ್ನಿಕಲ್ ಇಶ್ಯೂ, ಅದು ನಮ್ ಕಡೆಯಿಂದ ಏನೂ ಮಾಡ್ಲಿಕ್ಕಾಗಲ್ಲ ಅಂತ. ಸೊ ಅವಾಗ ನಾನ್ ಏನ್ ಯೋಚನೆ ಮಾಡಿದ್ರೆ, ನಂಗೆ ಫುಲ್ ಸ್ಟ್ರೆಸ್ ಆಗೋಯ್ತು. ಅಯ್ಯೋ ಹಬ್ಬದ ದಿನ ಎಲ್ಲರೂ ಒಮ್ಮೆಲೆ ಓಪನ್ ಮಾಡೇ ಮಾಡ್ತಾರೆ ಹಬ್ಬ ಕುಡಿಸ್ಬೇಕು ಅಂತ. ಸೊ ಏನ್ ಮಾಡುದು ಅಂತ ನೋಡಿ, ನನ್ನ ಫೋನಲ್ಲಿ ನಿನ್ನೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬ್ರಾಡ್ಕಾಸ್ಟ್ ಲಿಸ್ಟ್ ಮಾಡ್ತಿದ್ದೀನಿ. ಒಂದು ಬ್ರಾಡ್ಕಾಸ್ಟ್ ಲಿಸ್ಟ್ ಅಲ್ಲಿ ನಾವು ಹಾಕಕ್ಕಾಗೋದು 225 ಮೆಂಬರ್ಸ್. ಸೊ ನಾನು ಮಾಡ್ತಾ ಇದ್ದೀನಿ 256 ಮೆಂಬರ್ಸ್ 2 ಬ್ರಾಡ್ಕಾಸ್ಟ್ ಲಿಸ್ಟ್ ಮಾಡಿ, ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಏನ್ ಟಿಪ್ಸ್ ಕೊಡ್ಲಿಕ್ಕಾಗತ್ತೆ, ಅಂದ್ರೆ ಹಬ್ಬಕ್ಕೆ 2 days ಮುಂಚೆ ಓಪನ್ ಆಗಲ್ಲ ವಿಡಿಯೋ. ಸೊ ನನ್ನ ಕಡೆಯಿಂದ ಏನ್ ಟಿಪ್ಸ್ ಕೊಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಯಾರ್ಯಾರು ಪರ್ಚೇಸ್ ಮಾಡಿದಿರಿ, 600 ಜನ ಯೂಟ್ಯೂಬ್ ನೋಡ್ತಾ ಇದ್ರು ಓಕೆ, ಅಥವಾ ನಾನು ನಿಮ್ಗೆ ಪರ್ಸನಲಿ ಕೂಡ ಮೆಸೇಜ್ ಹಾಕ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಸೊಲ್ಯೂಷನ್ ಏನು ಅಂತ, ನಿಮ್ಗೆ ಏನೇನ್ ಮಾಡಬಹುದು ಅಂತ ನಿಮ್ಗೆ ಖಂಡಿತ ತಿಳಿಸ್ತೀನಿ. ಅದನ್ನ ಫಾಲೋ ಮಾಡಿ. ಮತ್ತೆ ಅಟ್ ಅ ಟೈಮ್ ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಮಿಸ್ಟೇಕ್ ಖಂಡಿತ ಅಲ್ಲ. ಈಗ ಒಂದು SLC ರಿಸಲ್ಟ್ ಅಥವಾ PU ರಿಸಲ್ಟ್ ಬಂದಾಗ ಹೇಗೆ ಒಮ್ಮೆಲೆ ಅದನ್ನ ಓಪನ್ ಮಾಡಿದಾಗ ಸರ್ವರ್ ಡೌನ್ ಆಗತ್ತಲ್ಲ, ಆತರ ಇದು ಒಂದು ಟೆಕ್ನಿಕಲ್ ಇಶ್ಯೂ. ಹಬ್ಬ ಮುಗಿದ್ಮೇಲೆ ಖಂಡಿತ ಪುನಃ ಅದು ಓಪನ್ ಆಗುತ್ತೆ, ನಿಮ್ಗೆ 5 years ಆಕ್ಸೆಸ್ ಇದ್ದೇ ಇರತ್ತೆ. ಸೊ ಹಬ್ಬದ ದಿನ ಈ ಟೆಕ್ನಿಕಲ್ ಇಶ್ಯೂ ಖಂಡಿತ ಆಗತ್ತೆ. ಬಹುಶಃ ಇದು ನನಗೆ ಗೊತ್ತಾಗ್ಲಿ ಅಂತಾನೆ ದೇವ್ರು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಅನ್ನೋ ಆಪ್ಷನ್ ಇಡಬೇಕು ಅಂತ ನನ್ಗೆ ಮೈಂಡ್ ಕೊಡ್ತನ್ಸುತ್ತೆ. ಸೊ ಐ ಥ್ಯಾಂಕ್ ಗಾಡ್ ಫಾರ್ ದಟ್. ಇಲ್ಲ ಅಂದ್ರೆ 600 ಜನನು ನನ್ಗೆ ಒಮ್ಮೆಲೆ ಹಬ್ಬದ ಟೈಮಲ್ಲಿ ಮೆಸೇಜ್ ಹಾಕ್ತಾ ಇದ್ರೆ ನನಗೆ ಫುಲ್ ಟೆನ್ಷನ್ ಆಗ್ಬಿಡ್ತಾ ಇತ್ತು. ಐ ಆಮ್ ಅ ವೆರಿ ಕಮಿಟೆಡ್ ಪರ್ಸನ್. ನೀವು ಕೊಡೋ ಪ್ರತಿಯೊಂದು ಪೆನ್ನಿನೂ ಐ ಹಾನರ್ ದಟ್. ಸೊ ಈ ಟೈಮಲ್ಲಿ ನಾನು ನಿಮ್ಗೆ ಏನ್ ಸಹಾಯ ಮಾಡಕ್ಕಾಗತ್ತೋ ಅಥವಾ ನಿಮ್ಗೆ ಏನ್ ಗೈಡ್ ಮಾಡ್ಲಿಕ್ಕಾಗುತ್ತೋ ಅದನ್ನ ಖಂಡಿತ ಎಲ್ಲರಿಗೂ ಪರ್ಸನಲಿ ಮೆಸೇಜ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತೆ ಯಾರು ವಿಡಿಯೋ ಪರ್ಚೇಸ್ ಮಾಡಿರೋರ್ಗೆ ಇಲ್ಲಿವರೆಗೂ ಮಾತ್ರ, ಯಾಕಂದ್ರೆ ನೆಕ್ಸ್ಟ್ ಪರ್ಚೇಸ್ ಮಾಡೋರ್ಗೆ ಅಫ್ಕೋರ್ಸ್ ನಾನು ಅವ್ರು ಪೇ ಮಾಡೋಕ್ಕೂ ಮುಂಚೆನೆ ಈ ತರ ಆಗತ್ತೆ ಇಶ್ಯೂ, ನೀವು ನೋಡಿ ಓಕೆ ಅಂದ್ರೆ ಮಾತ್ರ ಪರ್ಚೇಸ್ ಮಾಡಿ ಅಂತಾನೆ ಮೆಸೇಜ್ ಹಾಕ್ತಾ ಇದ್ದೀನಿ. ಇಲ್ಲಿವರೆಗೂ ಪರ್ಚೇಸ್ ಮಾಡಿರೋ 600 ಜನಕ್ಕೆ ನನ್ನ ಕಡೆಯಿಂದ ಸಾರಿ ಕೇಳ್ತಿದ್ದೀನಿ. ಹಬ್ಬಕ್ಕೆ 2 days ಮುಂಚೆ ವಿಡಿಯೋ ಓಪನ್ ಆಗೋದಿಲ್ಲ, ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಓಪನ್ ಮಾಡಿದ್ರೆ ಅದು ಎರರ್ ಬರುತ್ತೆ. ಸೊ ನಾನು ನಿಮಗೆ ಪರ್ಸನಲಿ ಮೆಸೇಜಸ್ ಖಂಡಿತ ಹಾಕಿರ್ತೀನಿ. ನಿಮಗೇನಾದ್ರು ಮೆಸೇಜ್ ಬಂದಿಲ್ಲ ಅಂದ್ರೆ ನೀವು ನನ್ಗೆ ಪರ್ಸನಲಿ ಕಾಲ್ ಮಾಡಿ ಹೆಂಗೆ ಅದನ್ನ ಸಾಲ್ವ್ ಮಾಡ್ಬೋದು ಅಂತ ಕೇಳ್ಕೊಳ್ಳಿ, ನಾನು ನಿಮ್ಗೆ ಖಂಡಿತ ಗೈಡ್ ಮಾಡ್ತೀನಿ. ಇದನ್ನ ಯೂಟ್ಯೂಬ್ ಅಲ್ಲಿ ಇಷ್ಟು ವಿಸ್ತಾರವಾಗಿ ಹೇಳಿದೀನಿ, ನಿಮಗೆ ಪರ್ಸನಲಿ ಕೂಡ ಮೆಸೇಜ್ ಹಾಕ್ತೀನಿ. ಸೊ ಈ ವಿಡಿಯೋಲಿ ಏನ್ ಕೇಳ್ಕೊತಿದೀನಿ ಅಂದ್ರೆ, ಶ್ವೇತಾ ಇವೆಂಟ್ಸ್ ಅಂತ ಒಬ್ರು
ಫಸ್ಟ್ ಟೈಮ್ ನಾವು ಮೇಳ ಮಾಡಿದ್ವಲ್ಲ 29, 30th, 31st ಆ 3 ದಿನ ಬಂದಿದ್ರು. ಮೇ ಬಿ ಚಿಕ್ಕಬಳ್ಳಾಪುರ ಇಂದ ಅಂತ ಅನ್ಸುತ್ತೆ. ಅವ್ರ ನಂತರ ವಿಡಿಯೋ ಕೂಡ ಪರ್ಚೇಸ್ ಮಾಡಿದ್ದಾರೆ. ಈಗ ಏನ್ ನಾನು ಬ್ರಾಡ್ಕಾಸ್ಟ್ ಲಿಸ್ಟ್ ಮಾಡ್ತಾ ಇದೀನಿ ಅದಕ್ಕೆ ಅವ್ರ ನಂಬರ್ನ ಆಡ್ ಮಾಡೋಣ ಅಂದ್ರೆ ಅವ್ರ ನಂಬರ್ನ ನಾನು ಯಾವ ತರ ಸೇವ್ ಮಾಡ್ಕೊಂಡಿದೀನಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಇದು ಮೇಳದು ಲಿಸ್ಟ್ ಫುಲ್ ಹುಡುಕ್ತಾ ಇದೀನಿ, ಅವ್ರ ಫೋನ್ ನಂಬರ್ ಏನಾದ್ರು ಇದೆಯಾ ಅಂತ. ನೋಡಿದ್ರೆ ಎಲ್ಲಾರ್ದು ಫೋನ್ ನಂಬರ್ ಬರ್ಕೊಂಡಿದೀನಿ, ಇವ್ರದ್ದು ಬರೀ ಶ್ವೇತಾ ಇವೆಂಟ್ಸ್ ಅಂತ ಅಷ್ಟೇ ಬರ್ಕೊಂಡಿದೀನಿ. ಸೊ ಶ್ವೇತಾ ಅವರೇ, ನೀವೇನಾದ್ರು ನೋಡ್ತಿದ್ರೆ ದಯವಿಟ್ಟು ನಂಗೆ ಮೆಸೇಜ್ ಹಾಕಿ ನಿಮ್ ನಂಬರ್ನ ಏನಂತ ಸೇವ್ ಮಾಡ್ಕೊಂಡಿದೀನಿ ಅನ್ನೋದು ನಂಗೆ ಟ್ರೇಸ್ ಔಟ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಿಮಗೆ ನಾನು ಮೆಸೇಜ್ ಕಳಿಸ್ಲೇಬೇಕಲ್ಲ ವಿಡಿಯೋ ಈ ತರ ಆಗುತ್ತೆ ಅಂತ ಹೇಳಿ. ಸೊ ಹೋಪ್ಸೋ ನೀವು ನನ್ನ ಪೇಜ್ ಫಾಲೋ ಮಾಡ್ತಿದ್ರೆ ಖಂಡಿತ ರಿಪ್ಲೈ ಮಾಡ್ತೀರಿ. ಸೊ ನಿಮ್ಗೆ ಇನ್ನ ಒಂದ್ ವಿಷಯ ತಿಳಿಸ್ಬೇಕಿತ್ತು, ಅದನ್ನ ಈ ವಿಡಿಯೋಲಿ ಆಡ್ ಮಾಡ್ತಿದ್ದೀನಿ. ಇನ್ನ ಒಂದು ಮೇಳ, ನಾನೇನ್ August 3rd ಇಂದ ಸ್ಯಾರಿ ಡ್ರೇಪಿಂಗ್ ಆರ್ಡರ್ಸ್ ತಗೋತಾ ಇದೀನೋ ಅದ್ರ ಮಧ್ಯ, ಅಂದ್ರೆ ಕೆಲವ್ರಿಗೆ ಅದ್ರಲ್ಲಿ ಪಾತ್ರೆ ಇರಲ್ಲ, ಕೆಲವ್ರಿಗೆ ಮಣೆ ಇರಲ್ಲ, ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬುಕ್ ಮಾಡ್ಬೇಕು ಅಂತಿರ್ತಾರೆ. ಸೊ ಅದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು August 8th and 9th ಸ್ಯಾಟರ್ಡೆ ಮತ್ತೆ ಸಂಡೇ ಪುನಃ ಇನ್ನೊಂದು ಮೇಳ ಮಾಡ್ತೀನಿ. ದಿಸ್ ವಿಲ್ ಬಿ ದ ಫೈನಲ್. ಹಬ್ಬಕ್ಕೂ ಮುಂಚೆ ಒಂದು ಮೇಳ ಮಾಡ್ಬೇಕಂತಿತ್ತು. ಸೊ August 8th and 9th ಸ್ಯಾಟರ್ಡೆ ಸಂಡೇ ಮೇಳ ಇರುತ್ತೆ. ಇದೊಂದು ಲಾಸ್ಟ್ ಟೈಮ್ ಮೇಳಲ್ಲಿ ಆಡ್ ಆಗಿರ್ಲಿಲ್ಲ. ಸೊ ಈಗ ಇದು ಜೈಪುರಿಂದ ಸ್ಟಾಕ್ ತಂದಿದ್ದು ಎಲಿಫೆಂಟ್ ಸ್ಟೂಲು. ಇದು ಓಪನಿಂಗ್ ವಿಡಿಯೋ ಆಗ್ಲೇ ನಾನು ಇನ್ಸ್ಟಾಲ್ ಹಾಕಿದೀನಿ. ಇದು 8 ಸೆಂಟಿಮೀಟರ್ ಅಂತ ಹೇಳ್ಬಿಟ್ಟಿದ್ದೆ, 8 ಇಂಚ್ ಬರುತ್ತೆ. ಸರ್ಕಂಫರೆನ್ಸ್ ಆಗ್ಲಿ, ಹೈಟ್ ಆಗ್ಲಿ, ವಿಡ್ತ್ ಆಗ್ಲಿ ಎಲ್ಲಾನು 8 ಇಂಚ್ ಬರುತ್ತೆ. ಸೊ ಬೇರೆ ಏನಾದ್ರು ತಗೋಬೇಕು ಅನ್ನೋರಿದ್ರೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾತ್ರ ಪ್ರಯರ್ ಬುಕ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಈಗ ಬುಕ್ ಮಾಡಿದ್ರೆ 15 days ಟೈಮ್ ತಗೋತಿದೀವಿ ಡಿಸ್ಪ್ಯಾಚ್ ಮಾಡ್ಲಿಕ್ಕೆ. ಸೊ ಯಾರಿಗಾರು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬೇಕು ಅಂದ್ರೆ ಮಾತ್ರ ಪ್ರಯರ್ ಬುಕ್ ಮಾಡಿ. ಮಿಕ್ಕಿದ ಎಲ್ಲಾ ಐಟಮ್ಸು ನಿಮಗೆ ಮೇಳಲ್ಲಿ ಸಿಗತ್ತೆ. ಸೊ ಮೇಳ ಡೇಟ್ ನೋಟ್ ಮಾಡ್ಕೊಳ್ಳಿ, August 8th and 9th. ಅಡ್ರೆಸ್ ಯಾರಿಗಾರು ಬೇಕು ಅಂತಂದ್ರೆ ಆ 2 ದಿನ ಮಾತ್ರ ನಾವು ಫುಲ್ ಮಾರ್ನಿಂಗ್ 10 o'clock to 8 o'clock ಅವೈಲೇಬಲ್ ಇರ್ತೀನಿ. ಗೂಗಲ್ ಮ್ಯಾಪ್ ಅಲ್ಲಿ ಶ್ರೀನಿಕಾ ಕ್ರಿಯೇಷನ್ಸ್ ಅಂತ ಹಾಕಿದ್ರೆ ಲೊಕೇಶನ್ ಕೂಡ ಬರುತ್ತೆ. ಸೊ ಇವತ್ತು ವಿಡಿಯೋ ಲಾಂಗ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ತುಂಬಾ ಹೆಕ್ಟಿಕ್ ಇತ್ತು ಕೆಲಸ ಇವತ್ತು. ಸೊ ಹೋಪ್ಸೋ ಕೊಡೋ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.